ಜನರು ರಾಜಕಾರಣಿಗಳನ್ನ ಲೈಕ್ ವ್ಯವಸ್ಥೆ ನೋಡೋ ದೃಷ್ಟಿಕೋನನೇ ಬೇರೆ ಇತ್ತು. ಬಟ್ ನೀವ್ ಹೇಳ್ತಾರ ದೃಷ್ಟಿಕೋನ ವಾಸ್ತವವಾಗಿ ಸತ್ಯ ಮಾತಾಡ್ತಿದ್ದೀರಿ. ಬಟ್ ಸತ್ಯ ಅನ್ನೋದು ಸದ್ಯಕ್ಕೆ ಅರ್ಥ ಆಗಿಲ್ಲ. ಅಲ್ಲ, ಇದ್ರಲ್ಲಿ ಅರ್ಥ ಆಗೋದು ಏನಿದೆ, ಅರ್ಥ ಆಗದಿರೋದು ಏನಿದೆ ಇದರಲ್ಲಿ? ಈಗ ಸರ್ ಕೆಲಸ ಕೊಡಿ ಸರ್, ನಿಮ್ಮ ಹತ್ರ ಬಂದು ನಾನು ಕೆಲಸ ಮಾಡ್ತೀನಿ ಆನೆಸ್ಟ್ ಆಗಿ ಅನ್ನೋದು ಅರ್ಥವಾಗದಿರೋಂಥದ್ದು ಏನಿದೆ ಅಂತ. ಅಂದ್ರೆ ಈ ಜನರ ದೃಷ್ಟಿಯಲ್ಲಿ ಒಬ್ಬ MP ನೋ MLA ನೋ ಏನೋ ಅಂದಾಗ ಅದನ್ನ ಅವ್ರು ಅನ್ಕೊಂಡಿರೋ ಲೆಕ್ಕಾಚಾರಗಳೇ ಬೇರೆ ಆಗ್ಬಿಟ್ಟಿದೆ. ಮೀನ್ಸ್ ಚುನಾವಣೆ ಮೊದಲೇ ಬರಬೇಕು, ವರ್ಷಕ್ಕೊಂದ್ಸರಿ ಹಬ್ಬಕ್ಕೊಂದು ಯಾವ್ದೋ ಬಾಗಿನ ಕೊಡಬೇಕು, ಇನ್ನೊಂದು ಗಿಫ್ಟ್ ಕೊಡಬೇಕು, ಓಟ್ ಹಾಕಕ್ ಮುಂಚೆ ಕಾಸು ಕೊಡಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಜನಗಳೇ ಬಿಸ್ನೆಸ್ ಮಾಡಿರೋದು ರಾಜಕಾರಣ 200% ತಪ್ಪು ಯಾರದ್ದು ಅವಾಗ? ಜನಗಳೇ. ಮತ್ತೆ ನಾನು ಇವಾಗ ಸರಿ ಮಾಡ್ಬೇಕಾದ್ರೆ ಜನಗಳ ಹತ್ರನೇ ಮಾತಾಡ್ಬೇಕು ತಾನೆ. ಹೌದು. ಅವಾಗ ನಾನು ರಾಜಕಾರಣ ಬೈಕೊಂಡ್ ಕೂತ್ಕೊಳ್ಳೋದು ಏನ್ ಸರಿ ಅದು? ಬಟ್ ಸಾಧ್ಯ ಆಗತ್ತಾ ಅಂತ ಪ್ರಶ್ನೆ ಮಾಡಂಗಿಲ್ಲ. ನೆನ್ನೆ ಒಂದು ಉದಾಹರಣೆ. ಇಲ್ಲ, ಸಾಧ್ಯ ಆಗತ್ತಲ್ಲ. ಇವಾಗ ನಾನು ಯಾರಿಗೆ ಹೇಳ್ಬೇಕು ಸರಿ ಮಾಡ್ಬೇಕು, ತಪ್ಪೆಲ್ಲಾಗಿದೆಯೋ ಅಲ್ಲಿ ಸರಿ ಅಲ್ಲೇ ಮಾಡ್ಬೇಕು. ತಪ್ಪು ಅಲ್ಲಾಗಿದೆ, ನಾನು ಅಲ್ಲಿ ಕಳ್ಕೊಂಡಿದೀನಿ, ಇಲ್ಲಿ ಹುಡುಕ್ತಾ ಇದ್ದೀನಿ, ಸಿಗಲ್ಲ. ಇದು ಅರ್ಥವಾಗಲ್ಲ ಅಂದ್ರೆ ಅಲ್ಲಿ ಕಳ್ಕೊಂಡ್ಬಿಟ್ಟು ಇಲ್ಲಿ ಹುಡುಕ್ತಾ ಇದ್ದೀನಿ. ಸರ್ ಎಲ್ರು ಇಲ್ಲಿ ಹುಡುಕ್ತಿಯಾರ, ಇಲ್ಲೇ ಹುಡುಕಿ ಅಂತ.